ಏನೋ ಬೆಂಗಳೂರನ್ನ ಕಾಡ್ತಿರುವಂತ ಬಹುದೊಡ್ಡ ಸಮಸ್ಯೆಗಳದ್ದು ಒಂದು ಟ್ರಾಫಿಕ್. ಸೊ ಈ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಮತ್ತಷ್ಟು ಅಂಡರ್ ಪಾಸ್ ಫ್ಲೈಓವರ್ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿದೆ. ಸೊ ಬೆಂಗಳೂರಿನಲ್ಲಿ ಡಿ.ಸಿ.ಎಂ. ಡಿ.ಕೆ. ಬಗ್ಗೆ ಮಾತನಾಡಿದ್ರು. ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಎಲ್ಲ ಕಡೆ ಕೂಡ ನಾನು ಭೇಟಿ ಕೊಟ್ಟಿದ್ದೀನಿ. ಯಾವ ರೀತಿ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಬಹುದು ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಮೂರನೇ ಹಂತದ ಮೆಟ್ರೋ ಬರುವಂತಹ ಕಡೆ ನಾವು ಡಬಲ್ ಡೆಕ್ಕರ್ ಮಾಡಬೇಕು ಅನ್ನೋ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೀವಿ ಅಂತ ಬೆಂಗಳೂರಿನಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಆದಷ್ಟು ಡಬಲ್ ಡೆಕ್ಕರೇ ಮಾಡಬೇಕು. ಇನ್ನೊಂದು ಮೇಜರ್ ಡಿವಿಷನ್ 3 ಥರ್ಡ್ ಫೇಸ್ ಮತ್ತು ಬೇರೆ ಎಲ್ಲೆಲ್ಲಿ ಹೊಸದಾಗಿ ನಾವು ಮಾಡ್ತೀವಿ ಎಲ್ಲ ಕಂಪಲ್ಸರಿ ದೇ ವಿಲ್ ಬಿ ಎ ಡಬಲ್ ಡೆಕ್ಕರ್. ಯಾಕೆಂದ್ರೆ ಮುಂದಕ್ಕೆ ನಾವು ರೋಡ್ಗಳನ್ನ ಒಡೆಯಕ್ಕಾಗಲ್ಲ. ರೋಡ್ನ ವೈಡಿಂಗ್ ಮಾಡ್ಬೇಕಾದ್ರೆ ಪ್ರಾಪರ್ಟಿನ ಅಕ್ವಿಷನ್ ಮಾಡಕ್ ಹೋದ್ರೆ ಲ್ಯಾಂಡ್ ಪ್ರೈಸ್ ಜಾಸ್ತಿ ಆಗ್ಬಿಟ್ಟಿದೆ. ಆ ದೃಷ್ಟಿಯಿಂದ ಎಲ್ಲ ಕಡೆ ಆದಷ್ಟು ಡಬಲ್ ಡೆಕ್ಕರೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಈಗ ಆಗೋಗಿದ್ನ ನಾವೇನು ಮಾಡೋಕ್ಕಾಗಲ್ಲ. ಈಗ ನನಗೆ ಆಸೆ ಇತ್ತು ಏರ್ಪೋರ್ಟ್ ರೋಡಲ್ಲಿ ಮಾಡಕ್ ಸಾಧ್ಯನಾ ಅಂತ. ಈಗಾಗಲೇ ಪಿಲ್ಲರ್ಗಳನ್ನ ಹಾಕ್ಬಿಟ್ಟಿದೀವಿ. ಸಿಲ್ಕ್ ಬೋರ್ಡ್ ಟು ಏರ್ಪೋರ್ಟ್ ಏನೋ ಒಂದು ಬೊಮ್ಸರ್ನಾಡ್ ಟು ಏರ್ಪೋರ್ಟ್ ಇತ್ತು, ಅಲ್ಲೆಲ್ಲ ಕಂಪ್ಲೀಟ್ ಪೈಪ್ ಇದು ಬಂದ್ಬಿಟ್ಟಿದೆ ಪಿಲ್ಲರ್ಗಳು. ಸೊ ಅಲ್ಲಿ ಹೊಸ ಪಿಲ್ಲರ್ಗಳನ್ನು ನಾವು ಆಡ್ ಮಾಡಕ್ ಆಗ್ತಾ ಇಲ್ಲ. ಟೆಕ್ನಿಕಲ್ ಆಗಿ ಯೋಚನೆ ಮಾಡಿದೆ ಅದನ್ನ.